ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅದರ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ಸೊ ಮತ್ತೆ ನಾವು ಕ್ಲಾಸ್ ಮಾಡ್ತಾ ಇದ್ವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2023-24. ಇದು ಒಂದು 4ನೇ ಒಂದು ವಿಡಿಯೋ ಆಗಿದೆ, 4th ಪಾರ್ಟ್ ಆಗಿದೆ. ಸೊ ಹಾಗಾಗಿ ಯಾರೆಲ್ಲ ಒಂದು ಪ್ರೀವಿಯಸ್ 1 to 3 ಪಾರ್ಟ್ಗಳು ನೋಡಿರೋ ನೋಡ್ಕೊಳ್ಳಿ, ನಿಮಗೆ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಇದು ವಿಶೇಷವಾಗಿ KS, PSI, PDO ಉಳಿದಂಥ ಎಲ್ಲ ಎಕ್ಸಾಮ್ಗಳಿಗೆ ಕೂಡ ಬೆನಿಫಿಟ್ ಆಗುವಂಥ ಒಂದು ಕ್ಲಾಸ್ ಅಂತ ಹೇಳ್ಬೋದು. ಸೊ ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಅಟಲ್ ಟಿಂಕರಿಂಗ್ ಲ್ಯಾಬ್ ಅಥವಾ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅನ್ನು ಡ್ಯಾಶ್ ಮಿಷನ್ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಇದೆ ಜಲ್ ಜೀವನ್ ಮಿಷನ್, ಆಪ್ಷನ್ ಬಿ ಇದೆ ಅಟಲ್ ಇನ್ನೋವೇಷನ್ ಮಿಷನ್ ಅಥವಾ ಕನ್ನಡದಲ್ಲಿ ಅಟಲ್ ನಾವಿನೇಷನ್ ಮಿಷನ್ ಅಂತಿದೆ, ಆಪ್ಷನ್ ಸಿ ಇದೆ ಗಗನಯಾನ್ ಮಿಷನ್ ಅಂತಿದೆ, ಅದೇ ರೀತಿ ಆಪ್ಷನ್ ಡಿ ಇದೆ ಮೇಲ್ನ ಯಾವುದು ಅಲ್ಲ ಅಂತ. ಸೊ ಹಾಗಾದ್ರೆ ಈ ಅಟಲ್ ಟಿಂಕರಿಂಗ್ ಲ್ಯಾಬ್ ಕೆಳಗಿನ ಯಾವ ಒಂದು ಮಿಷನ್ ಸ್ಥಾಪನೆ ಆಗಿದೆ ಅಂದ್ರೆ ಗೊತ್ತಿರಬೇಕಾದ್ರೆ ನಿಮಗೆ. ಸೊ ಆಪ್ಷನ್ ಬಿ ಅದು ಅಟಲ್ ಮಿಷನ್, ಅಟಲ್ ಇನ್ನೋವೇಷನ್ ಮಿಷನ್ ಅಥವಾ ಅಟಲ್ ನಾವೀನ್ಯತೆ ಮಿಷನ್ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ದ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಏನ್ ಮಾಡುತ್ತೆ ಆಕ್ಚುಲಿ ಗೌರ್ಮೆಂಟ್ ಆಫ್ ಇಂಡಿಯಾ 2016ರಲ್ಲಿ ಒಂದು ನೀತಿಯಾಗಿ ಏನ್ ಮಾಡುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ನೀತಿಯಾಗಿ ಏನ್ ಮಾಡುತ್ತೆ ಆಕ್ಚುಲಿ ಒಂದು ಮಿಷನ್ ಲಾಂಚ್ ಮಾಡ್ತದೆ. ಅದನ್ನ ನಾವು ಅಟಲ್ ಇನ್ನೋವೇಷನ್ ಮಿಷನ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ವೈಜ್ಞಾನಿಕ ಸ್ಪಿರಿಟ್ ಅನ್ನು ಮೂಡಿಸುವಂಥದ್ದು. ಅದರಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ಈ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಓಕೆನಾ. ಸೊ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಒಂದು ಸೈಂಟಿಫಿಕ್ ಸ್ಪಿರಿಟ್ ಅನ್ನ ಮೂಡಿಸುವಂಥದ್ದು ಈ ಒಂದು ಅಟಲ್ ಇನ್ನೋವೇಷನ್ ನ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಇಟ್ಸ್ ಅ ಲ್ಯಾಬ್. ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತಂದ್ರೆ ಒಂದು ಲ್ಯಾಬ್ ಪ್ರಯೋಗಾಲಯ ಇರುತ್ತೆ, ಅಲ್ಲಿ ಮಕ್ಕಳಿಗೆ ಒಂದು ವೈಜ್ಞಾನಿಕ ಮನೋಭಾವನ ಮೂಡಿಸುವಂಥದ್ದು ಇದ್ರ ಕೆಲಸ ಆಗಿದೆ. ನೋಡಿ ಯಾವ್ದಾ ನಮ್ಮ ದೇಶದಲ್ಲಿ ತಗೊಂಡಾಗ ಸುಮಾರು, ಸೊ ಇನ್ ಕನ್ನಡದಲ್ಲಿ ತಗೊಂಡಾಗ ಸುಮಾರು 798 ಸ್ಕೂಲ್ಗಳಲ್ಲಿ ಅಂತ ಆಕ್ಚುಲಿ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನ ಸ್ಥಾಪಿಸಿರುವಂಥದ್ದು. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದು ಅಟಲ್ ಇನ್ನೋವೇಷನ್ ಮಿಷನ್ ಏನ್ ಮಾಡ್ತಾರೆ ಅಂದ್ರೆ ಈ ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ನೋಡಿ ಫಸ್ಟ್ ಒನ್ ಇದೆಯಲ್ಲ ಜಲ್ ಜೀವನ್ ಮಿಷನ್, ಇದು ಆಕ್ಚುಲಿ ಸ್ಕೀಮ್ ಆಗಿದೆ. ಏನಂತಂದ್ರೆ 2024 ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಪ್ರತಿ ಗ್ರಾಮಗಳಲ್ಲಿ ಮನೆಗಳಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡುವಂಥದ್ದು ಜಲ್ ಜೀವನ್ ಮಿಷನ್ ನ ಮುಖ್ಯ ಉದ್ದೇಶ ಆಗಿದೆ. ಅದೇ ರೀತಿ ಗಗನಯಾನ್ ಇದೆಯಲ್ಲ, ಇದು ಗೊತ್ತಿರಲಿ ನಮ್ಮ ದೇಶದ ಮೊಟ್ಟ ಮೊದಲ ಬಾರಿಗೆ ಅಂತಂದ್ರೆ ಆಕ್ಚುಲಿ ಮಾನವನನ್ನ ಸ್ಪೇಸ್ಗೆ ಕಳಿಸುವಂತ ಒಂದು ಮಿಷನ್ ಅಂತ ಕರಿತೀವಿ. ಅದನ್ನ ನಾವು ಗಗನಯಾನ್ ಮಿಷನ್ ಅಂತ ಕರಿತೀವಿ. ಇದನ್ನ ಲಾಂಚ್ ಮಾಡ್ತಿರೋದು ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ತಗೋಣ. ಕರ್ನಾಟಕದ ಯಾವ ಜಿಲ್ಲೆ ಕಡಿಮೆ ನಗರೀಕರಣಗೊಂಡಿದೆ? ಹೌದಾ. ವಿಚ್ ಆಫ್ ದ ಡಿಸ್ಟ್ರಿಕ್ಟ್ ಆಫ್ ದಿ ಕರ್ನಾಟಕ ಹ್ಯಾಸ್ ಎ ಲೋ ಅರ್ಬನೈಸೇಷನ್ ಅಂತ ಕೇಳ್ತಾರೆ. ಹೌದಾ. ಸೊ ಇಲ್ಲಿ ನಮಗೆ ಆಪ್ಷನ್ ಎ ವಿಜಯನಗರ ಇದೆ, ಆಪ್ಷನ್ ಬಿ ಯಾದಗಿರಿ ಇದೆ, ಆಪ್ಷನ್ ಸಿ ಕೊಡಗು ಇದೆ, ಆಪ್ಷನ್ ಡಿ ರಾಮನಗರ ಇದೆ. ಹೌದಾ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಅತಿ ಕಡಿಮೆ ನಗರೀಕರಣಗೊಂಡಿರುವಂತಹ ಒಂದು ಜಿಲ್ಲೆ ಯಾವ್ದಂತಂದ್ರೆ ಅದು ಕೊಡಗು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಈ ಸರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಒಂದು 7th ಲಾರ್ಜೆಸ್ಟ್ ಸ್ಟೇಟ್ ಆಗಿದೆ. ಜೊತೆಗೆ ನೋಡಿ ನಮ್ಮ ರಾಜ್ಯದಲ್ಲಿ ಅರ್ಬನ್ ಪಾಪ್ಯುಲೇಷನ್ ಬಂದು ಎಷ್ಟು ಅಂತಂದ್ರೆ 39.27% ಅಂತಂದ್ರೆ ನಗರ ಪ್ರದೇಶದಲ್ಲಿರುವಂತಹ ಜನಸಂಖ್ಯೆ ಇದ್ದಾರೆ. ಅದು 2011 ಒಂದು ಸೆನ್ಸಸ್ ಪ್ರಕಾರ. ಗೊತ್ತಿರಲಿ. ಮತ್ತೆ ಬೆಂಗಳೂರು ಇದೆಯಲ್ಲ, ಇದೇನಂತಂದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಅಂತಂದ್ರೆ ನಗರೀಕರಣಗೊಂಡಿರುವಂತಹ ಪ್ರದೇಶ. ಅಂದ್ರೆ ಅಲ್ಲಿ ಸುಮಾರು ನೋಡಿ 90.94% ಆಫ್ ದ ಏನ್ ಇದೆಯಲ್ಲ ಸಿಟಿ ಇದೆಯಲ್ಲ ಅದೆಲ್ಲ ಕೂಡ ಅರ್ಬನೈಸ್ ಆಗಿದೆ. ಆದ್ರೆ ಕೊಡಗು ಇದೆಯಲ್ಲ ನೋಡಿ, ಕೊಡಗು ಹೌದಾ, ಕೊಡಗು ಅಂತಂದ್ರೆ ಲೋಯೆಸ್ಟ್ ಆಗಿದೆ. ಬರೀ ಜಸ್ಟ್ 14.61% ಮಾತ್ರ ಏನಾಗಿದೆ ಇಲ್ಲಿ ಅರ್ಬನೈಸ್ ಆಗಿದೆ. ರಿಮೈನಿಂಗ್ ಎಲ್ಲ ಕೂಡ ಒಂಥರ ರೂರಲ್ ಇರುವಂತದ್ದು ಹೇಳುವಂಥದ್ದು. ಓಕೆ. ಅದೇ ರೀತಿ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಇದೆಯಲ್ಲ, ಇವುಗಳು ನಮ್ಮ ರಾಜ್ಯದಲ್ಲಿ ಅತಿ ವೇಗವಾಗಿ ಅರ್ಬನೈಸ್ ಆಗ್ತಿರುವಂತಹ ಜಿಲ್ಲೆಗಳಾಗಿದೆ. ಕೊಡಗು, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಜೊತೆಗೆ ಉತ್ತರ ಕನ್ನಡ, ರಾಯಚೂರು ಮತ್ತೆ ಗದಗ ಇದೆಯಲ್ಲ, ಇವುಗಳು ತುಂಬಾ ಸ್ಲೋ ಆಗಿ ಅರ್ಬನೈಸ್ ಆಗ್ತಿರುವಂತಹ ಒಂದು ಏನಂತಂದ್ರೆ ಜಿಲ್ಲೆಗಳನ್ನು ಕರಿತೀವಿ ನಾವು. ಸೊ ಹಾಗಾಗಿ ವೇಗವಾಗಿರುವಂತದ್ದು ಅದು ಬೆಂಗಳೂರು, ಸೊ ಸ್ಲೋ ಆಗಿರುವಂತದ್ದು ಯಾವ್ದಂತಂದ್ರೆ ಅದು ಕೊಡಗು ಅಂತ. ಸೊ ಹಾಗಾಗಿ ಇಲ್ಲಿ ನಮಗೆ ಕರ್ನಾಟಕದ ಯಾವ ಜಿಲ್ಲೆ ಕಡಿಮೆ ನಗರೀಕರಣಗೊಂಡಿದೆ ಗೊತ್ತಿರಬೇಕು, ಅದು ಕೊಡಗು ಜಿಲ್ಲೆ. ಸೊ ವೇಗವಾಗಿರುವಂತದ್ದು ಅದು ಬೆಂಗಳೂರು ಅಂತ ಗೊತ್ತಿರಬೇಕು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ನೋಡ್ತಗೋಣ. ಕೆಳಗಿನ ಯಾವ ಯೋಜನೆಯು ನಗರ ವಸತಿಗೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ. ಹೌದಾ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಕೀಮ್ ಇಸ್ ನಾಟ್ ರಿಲೇಟೆಡ್ ಟು ದ ಅರ್ಬನ್ ಹೌಸಿಂಗ್ ಅಂತ ಕೇಳಿದ್ದಾರೆ. ಹೌದಾ. ಸೊ ಆಪ್ಷನ್ ಎ ಇದೆ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಯೋಜನೆ ಅಂತಿದೆ, ಆಪ್ಷನ್ ಬಿ ಇದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಅಂತಿದೆ, ಅದೇ ರೀತಿ ಆಪ್ಷನ್ ಸಿ ಡಿ ದೇವರಾಜ ಅರಸ್ ವಸತಿ ಯೋಜನೆ ಅಂತಿದೆ, ಆಪ್ಷನ್ ಡಿ ಪ್ರಧಾನಮಂತ್ರಿ ಸೂರ್ಯ ಯೋಜನೆ ಅಂತಿದೆ ನೋಡಿ. ಹೌದಾ. ಸೊ ಹಾಗಾಗಿ ನೋಡಿ ನಮಗೆ
ಸೊ ಏನು ಲಾಸ್ಟ್ ಒಂದು ಪ್ರಧಾನಮಂತ್ರಿ ಸೂರ್ಯ ಯೋಜನೆ ಅಂತ ಹೇಳ್ತಾರೆ. ರೀಸೆಂಟ್ ಆಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಹೊಸ ಸ್ಕೀಮ್ ಅನ್ನು ಲಾಂಚ್ ಮಾಡಿದ್ರು. ಅದು ಪ್ರಧಾನಮಂತ್ರಿ ಸೂರ್ಯ ಯೋಜನೆ ಅಂತ ಕರೀತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ನೋಡಿ, ಪ್ರತಿ ಮನೆ ಒಳಗೆ ಕೂಡ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಸೋಲಾರ್ ಲೈಟಿಂಗ್ ಅನ್ನ ಅಳವಡಿಸುವಂತದ್ದು. ದಟ್ ಈಸ್ ದ ಪ್ರಧಾನಮಂತ್ರಿ ಸೂರ್ಯ ಯೋಜನೆ. ಇದು ನಾಟ್ ಎ ಹೌಸಿಂಗ್ ಸ್ಕೀಮ್. ಇದೊಂದು ಏನಂತಂದ್ರೆ ಆಕ್ಚುಲಿ ಸೋಲಾರ್ ಎನರ್ಜಿಯನ್ನು ಕೊಡೋದು ಈ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶ ಆಗಿದೆ. ಹೌದಾ? ಸೊ ಹಾಗಾಗಿ ಅಂಬೇಡ್ಕರ್ ವಸತಿ ಯೋಜನೆ ಹೌದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೂಡ ಹೌದು, ಅದೇ ರೀತಿ ದೇವರಾಜ್ ಅರಸ್ ವಸತಿ ಯೋಜನೆ ಕೂಡ ಹೌದು. ಆದ್ರೆ ಪ್ರಧಾನಮಂತ್ರಿ ಸೂರ್ಯ ಯೋಜನೆ ಇದೆಯಲ್ಲ, ಇದು ಆಕ್ಚುಲಿ ಮನೆಗಳಿಗೆ ಏನಂತಂದ್ರೆ ಒಂದು ಸೋಲಾರ್ ಎನರ್ಜಿಯನ್ನ ಪ್ರೊವೈಡ್ ಮಾಡುವಂತದ್ದು. ಸೊ ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ, ಇದು ಆಕ್ಚುಲಿ ನಗರ ವಸತಿಗೆ ಸಂಬಂಧಪಟ್ಟಂತ ಯೋಜನೆ ಅಲ್ಲ. ಸೊ ಇದು ಓನ್ಲಿ ದ ಪ್ರೊಡಕ್ಷನ್ ಆಫ್ ದ ಅಥವಾ ಗಿವಿಂಗ್ ದ ಸೋಲಾರ್ ಎನರ್ಜಿ ಟು ದ ರೂರಲ್ ಹೌಸ್ ಹೋಲ್ಡ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ ನೋಡಿ. ಓಕೆನಾ? ನೋಡಿ ಇಲ್ಲಿ ಕೊಟ್ಟಿರೋದಾ ನಮಗೆ ನಮ್ಮ ಕರ್ನಾಟಕದಲ್ಲಿ ಬಂದಾಗ ಅಂದ್ರೆ ಆಕ್ಚುಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಥವಾ ಕರ್ನಾಟಕ ಏನು ವಸತಿ ಮಂಡಳಿ ಇದೆಯಲ್ಲ, ಅದೇನ್ ಮಾಡುತ್ತೆ ನಮ್ಮ ರಾಜ್ಯದಲ್ಲಿರುವಂತ ಬಡವರಿಗೆ ಏನ್ ಮಾಡ್ತಾರೆ ಅಂದ್ರೆ ಮನೆಗಳನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಈ ಒಂದು ಹೌಸಿಂಗ್ ಬೋರ್ಡ್. ಸೊ ಹಾಗಾಗಿ ಒಂದು ಸ್ಕೀಮ್ಗಳಿದೆ ನೋಡೋದಾ, ವಾಜಪೇಯಿ ಅರ್ಬನ್ ಹೌಸಿಂಗ್ ಸ್ಕೀಮ್ ಅಂತಿದೆ, ಅದೇ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಜನೆ ಅಂತಿದೆ, ಅದೇ ರೀತಿ ಪ್ರಧಾನ ಮಂತ್ರಿ ಹೌಸ್ ಯೋಜನೆ ಅಥವಾ ಹೌಸಿಂಗ್ ಫಾರ್ ಆಲ್ ಅಂತಿದೆ, ಅದೇ ರೀತಿ ದೇವರಾಜ್ ಅರಸ್ ಹೌಸಿಂಗ್ ಸ್ಕೀಮ್ ಅಂತಿದೆ. ಸೊ ಇವೆಲ್ಲ ಕೂಡ ಆಕ್ಚುಲಿ ಅರ್ಬನ್ ಹೌಸಿಂಗ್ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅಂತ ಕರಿಬಹುದು. ಸೊ ಹಾಗಾಗಿ ಇಯರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಅಮೃತ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿ ಅಂತ ಕೇಳಿದ್ದಾರೆ. ಕೆಳಗಿನ ಯಾವುದಕ್ಕೆ ಸಂಬಂಧಿಸಿ ಅಂತ ಕೇಳಿದ್ದಾರೆ. ಹೌದಾ? ಇಲ್ಲಿ ಶಿಕ್ಷಣ ಅಂತಿದೆ, ಎಜುಕೇಶನ್, ನಗರಾಭಿವೃದ್ಧಿ, ಅರ್ಬನ್ ಡೆವಲಪ್ಮೆಂಟ್, ಹಾಲು ಉತ್ಪಾದನೆ ಮಿಲ್ಕ್ ಪ್ರೊಡಕ್ಷನ್, ಆಪ್ಷನ್ ಡಿ ವಿದ್ಯುತ್ ಸರಬರಾಜು ಅಥವಾ ಎಲೆಕ್ಟ್ರಿಸಿಟಿ ಸಪ್ಲೈ ಅಂತ ಇದೆ ನೋಡಿ. ಹೌದಾ? ಸೊ ಹಾಗಾದ್ರೆ ಈ ಅಮೃತ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದ್ರೆ ಗೊತ್ತಿರಬೇಕದು ನಗರಾಭಿವೃದ್ಧಿಗೆ ಸಂಬಂಧಪಟ್ಟಂತ ಒಂದು ಯೋಜನೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಅಮೃತ್ ಅಂದ್ರೆ ಆಕ್ಚುಲಿ ಇದನ್ನ ಶಾರ್ಟ್ಕಟ್ ಫುಲ್ ಫಾರ್ಮ್ ಅಂದ್ರೆ ಅಟಲ್ ಮಿಷನ್ ಫಾರ್ ದಿ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರೀತಾರೆ. ಅದು ಶಾರ್ಟ್ಕಟ್ ಆಗಿ ನಾವು ಅಮೃತ್ ಅಂತ ಕರೀತಾರೆ. ಹೌದಾ? ಅಟಲ್ ಮಿಷನ್ ಫಾರ್ ದ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರೀತಾರೆ. ಹೌದಾ? ಅಂದ್ರೆ ಆಕ್ಚುಲಿ ನಗರಾಭಿವೃದ್ಧಿಯನ್ನ ಮಾಡುವಂಥದ್ದು ಮತ್ತೆ ಅದನ್ನ ಪುನರುತ್ಥಾನ ಮಾಡುವಂಥದ್ದು ಆಕ್ಚುಲಿ ಈ ಒಂದು ಸ್ಕೀಮ್ನ ಮುಖ್ಯ ಉದ್ದೇಶವಾಗಿದೆ. ಓಕೆ, ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಅಂದ್ರೆ ಇದಕ್ಕೆ ರಾಜ್ಯ ಕೂಡ ಫಂಡಿಂಗ್ ಮಾಡುತ್ತೆ, ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ಫಂಡಿಂಗ್ ಮಾಡುತ್ತೆ. ಅದನ್ನು ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಈ ಸ್ಕೀಮ್ ಅಲ್ಲಿ ನಗರ ಪ್ರದೇಶಗಳಿಗೆ ರೋಡ್ಗಳನ್ನು ಒದಗಿಸುವಂಥದ್ದು, ಶುದ್ಧ ನೀರು, ಕುಡಿಯುವ ನೀರು ಒದಗಿಸುವಂಥದ್ದು, ಹೌದಾ? ಅಲ್ಲಿರುವಂತಹ ಮೇಜರ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂಥದ್ದು ಈ ಒಂದು ಸ್ಕೀಮ್ನ ಮುಖ್ಯ ಉದ್ದೇಶವಾಗಿದೆ. ದಟ್ ಈಸ್ ಕಾಲ್ಡ್ ದ ಅಮೃತ್ ಸ್ಕೀಮ್ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಇದು ನಗರಾಭಿವೃದ್ಧಿಗೆ ಸಂಬಂಧಪಟ್ಟಂತ ಒಂದು ಕೇಂದ್ರ ಸರ್ಕಾರದ ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಗೋಣ. ಈ ಕೆಳಗಿನ ಯಾವ ನಗರವನ್ನ ಕರ್ನಾಟಕದಲ್ಲಿ ಸ್ಮಾರ್ಟ್ ಸಿಟಿ ಮಿಷನ್ಗೆ ಆಯ್ಕೆ ಮಾಡಲಾಗಿಲ್ಲ ಅಂತ ಕರೀತಾರೆ. ನಿಮ್ಗೆಲ್ಲ ಗೊತ್ತಿರುವಂತೆ ಆಕ್ಚುಲಿ ಏನ್ ಮಾಡ್ತಾರೆ, ಮೋದಿ ಗೌರ್ಮೆಂಟ್ ಅಲ್ಲಿ ಸುಮಾರು ನಮ್ಮ ದೇಶದ 100 ಸಿಟಿಗಳನ್ನ ಏನಂತಂದ್ರೆ ಆಕ್ಚುಲಿ ಸ್ಮಾರ್ಟ್ ಸಿಟಿಗಳನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡು ಅವುಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಕೂಡ ಕೆಲವೊಂದು ಸಿಟಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಟೋಟಲ್ ಆಗಿ 7 ಸಿಟಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾವ್ದ್ರಲ್ಲಿ? ಅದು ಸ್ಮಾರ್ಟ್ ಸಿಟಿ ಮಿಷನ್ ಅಲ್ಲಿ. ಸೊ ಓಕೆ, ಸೊ ಹಾಗಾದ್ರೆ ಈ ಕೆಳಗಿನ ಯಾವ ಜಿಲ್ಲೆ ಕರ್ನಾಟಕದ ಸ್ಮಾರ್ಟ್ ಸಿಟಿ ಮಿಷನ್ಗೆ ಆಯ್ಕೆ ಆಗಿಲ್ಲ ಅಂತ ಕ್ವಶನ್ ಕೇಳಿದಾರಲ್ವಾ. ಸೊ ಆಪ್ಷನ್ ಎ ಬೆಳಗಾವಿ ಇದೆ, ಆಪ್ಷನ್ ಬಿ ಯಾದಗಿರಿ ಇದೆ, ಆಪ್ಷನ್ ಸಿ ತುಮಕೂರು ಇದೆ, ಆಪ್ಷನ್ ಡಿ ಹುಬ್ಬಳ್ಳಿ ಧಾರವಾಡ ಇದೆ. ಹೌದಾ? ಸೊ ಹಾಗಾಗಿ ಇಯರ್ ಆಪ್ಷನ್ ಬಿ ಇದೆಯಲ್ಲ, ಯಾದಗಿರಿ ಇಸ್ ನಾಟ್ selected as a smart city mission in the Karnataka state. So ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಮೆನ್ಷನ್ ಮಾಡಿದ್ದಾರೆ ಸರ್ವಿಲ್ ಅಲ್ವಾ ಸ್ಮಾರ್ಟ್ ಸಿಟಿ ಮಿಷನ್ ಅಂತ. ಸೊ ಹಾಗಾಗಿ ಇದನ್ನ 2015ರಲ್ಲಿ ನರೇಂದ್ರ ಮೋದಿ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಇದನ್ನ ಸ್ಕೀಮ್ ಲಾಂಚ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಅಂದ್ರೆ ಆಕ್ಚುಲಿ ಆ ಒಂದು ಏರಿಯಾಗಳ ಆ ಒಂದು ಏನು ಸಿಟಿಗಳಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ಮಾಡುವಂಥದ್ದು ಮತ್ತೆ ತುಂಬಾ ಸೊಫಿಸ್ಟಿಕೇಟೆಡ್ ಆಗಿ ತುಂಬಾ ಡಿಜಿಟಲ್ ಆಗಿ ಮಾಡರ್ನೈಸ್ ಮಾಡುವಂಥದ್ದು ಈ ಒಂದು ಸ್ಮಾರ್ಟ್ ಸಿಟಿಯ ಮುಖ್ಯ ಉದ್ದೇಶವಾಗಿದೆ. ನಮ್ದು ಇಡೀ ನಮ್ಮ ಭಾರತದಲ್ಲಿ 100 ಸಿಟಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕರ್ನಾಟಕದ 7 ಸಿಟಿಗಳು ಕೂಡ ತಗೊಂಡಿದ್ದಾರೆ. ಯಾವ್ದಪ್ಪ ಅಂದ್ರೆ ಅದರಲ್ಲಿ ಬೆಳಗಾವಿ ಇದೆ, ಮ್ಯಾಂಗ್ಳೂರ್ ಇದೆ, ಹುಬ್ಳಿ ಧಾರವಾಡ ಇದೆ, ಶಿವಮೊಗ್ಗ ಇದೆ, ದಾವಣಗೆರೆ ಇದೆ, ಸೊ ತುಮಕೂರು ಇದೆ. ಸೊ ಹಾಗಾಗಿ ಇವೆಲ್ಲ ಕೂಡ ಆಕ್ಚುಲಿ ನಮ್ಮ ಕರ್ನಾಟಕದ ಸ್ಮಾರ್ಟ್ ಸಿಟಿ ಮಿಷನ್ ಆಯ್ಕೆ ಆಗಿರುವಂತಹ ಒಂದು ಸಿಟಿಗಳು ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾದಗಿರಿ ಇಸ್ ನಾಟ್ ಬಿಲಾಂಗ್ಸ್ ಟು ದ ಸೆಲೆಕ್ಟೆಡ್ ಆಸ್ ದ ಸ್ಮಾರ್ಟ್ ಸಿಟಿ ಮಿಷನ್ ದ ಕರ್ನಾಟಕ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಸ್ವೀಕೃತಿ ಸಾಫ್ಟ್ವೇರ್ ಯಾವುದಕ್ಕೆ ಸಂಬಂಧಿಸಿ ಅಂತ ಕೇಳಿದ್ದಾರೆ. ಈ ಸ್ವೀಕೃತಿ ಸಾಫ್ಟ್ವೇರ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿ ಅಂತ ಕೇಳಿದರೆ ಸಾರಿಗೆ ಟ್ರಾನ್ಸ್ಪೋರ್ಟೇಷನ್, ಶಿಕ್ಷಣ ಎಜುಕೇಶನ್, ಥರ್ಡ್ ಬಂದು ನಗರ ಸ್ಥಳೀಯ ಸಂಸ್ಥೆಗಳು ಅಥವಾ ಅರ್ಬನ್ ಲೋಕಲ್ ಗವರ್ಮೆಂಟ್ಸ್ ಅಂತಿದೆ, ಅದೇ ರೀತಿ ಬ್ಯಾಂಕಿಂಗ್ ಅಂತಿದೆ ನೋಡಿ. ಹೌದಾ? ಸೊ ಹಾಗಾದ್ರೆ ಈ ಸ್ವೀಕೃತಿ ಸಾಫ್ಟ್ವೇರ್ ಅಂತಂದ್ರೆ ಆಕ್ಚುಲಿ ಇದು ನಗರ ಸ್ಥಳೀಯ ಸಂಸ್ಥೆಗಳಂತಂದ್ರೆ ಆಕ್ಚುಲಿ ಪೇಮೆಂಟ್ ಮಾಡ್ಕೊಳ್ಳೋಕೆ ಮಾಡಿರುವಂತಹ ಒಂದು ಸಾಫ್ಟ್ವೇರ್ ಸಿಸ್ಟಮ್ ಇದೆಯಲ್ಲ, ಅದನ್ನ ನಾವು ಈ ಸ್ವೀಕೃತಿ ಸಾಫ್ಟ್ವೇರ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡಿದ್ದಾರೆ
ಸೊ ಭಾರತ್ ಬಿಲ್ ಪೇ ಸಿಸ್ಟಮ್ ಜೊತೆಗೆ ಏನಂತಂದ್ರೆ ಆಕ್ಚುಲಿ ಏನು ಅಂತಂದ್ರೆ ಈ ಒಂದು ಈ ಸ್ವೀಕೃತಿ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಿದ್ದಾರೆ. ಇದರ ಉದ್ದೇಶ ಏನಂತಂದ್ರೆ ಆಕ್ಚುಲಿ ಆನ್ಲೈನ್ ಪೇಮೆಂಟ್ ಇನ್ ಆಲ್ ಅರ್ಬನ್ ಲೋಕಲ್ ಬಾಡಿ ಆಫ್ ದ ಸ್ಟೇಟ್ ಅಲ್ಲಿ, ಅಂದ್ರೆ ನಮ್ಮ ರಾಜ್ಯವಿರುವಂತಹ ಎಲ್ಲ ಒಂದು ನಗರ ಒಂದು ಏನಂತ ನಗರ ಸ್ಥಳೀಯ ಒಂದು ಸಂಸ್ಥೆಗಳಲ್ಲಿ ಅಂತ ಆಕ್ಚುಲಿ ಆನ್ಲೈನ್ ಪೇಮೆಂಟ್ ಮಾಡ್ಕೊಳ್ಳೋಕೆ ಮಾಡಿರುವಂತಹ ಒಂದು ಡಿಜಿಟಲ್ ಸಾಫ್ಟ್ವೇರ್ ಸಿಸ್ಟಮ್ ಅಂತಂದ್ರೆ ಅದನ್ನ ನಾವು ಈ ಸ್ವೀಕೃತಿ ಸಾಫ್ಟ್ವೇರ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕ್ವಶನ್ ಕೇಳ್ತಾರೆ. ಫಸ್ಟ್ ಆಪ್ಷನ್ ಅರವಿಂದ್ ಪನಗರಿಯಾ ಇದೆ, ಎರಡನೇ ಆಪ್ಷನ್ ಬಿ ಆಪ್ಷನ್ ಎನ್ ಕೆ ಸಿಂಗ್ ಅಂತಿದೆ, ಆಪ್ಷನ್ ಸಿ ಅಲ್ಲಿ ವೈ ವಿ ರೆಡ್ಡಿ ಅಂತಿದೆ, ಆಪ್ಷನ್ ಡಿ ಬಂದು ಸಿ ನಾರಾಯಣಸ್ವಾಮಿ ಅಂತಿದೆ. ನೋಡಿ ಹೌದಾ, ನಮಗೆ ನೋಡಿ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದು 15ನೇ ಹಣಕಾಸು ಆಯೋಗ. ಸೊ ಆದ್ರೆ ನೋಡಿ ನಮಗೆ ಗೊತ್ತಿರುವಂತದ್ದು 15ನೇ ಹಣಕಾಸು ಆಯೋಗ ಅಂತ ಆಕ್ಚುಲಿ ಇದರ ಟರ್ಮ್ ಆಗಿತ್ತು. ಓಕೆ, ಇದರ ಟರ್ಮ್ ಆಗಿತ್ತು 2021ರಿಂದ 2026ವರೆಗೆ. ಅದರ ಇದು ಆಕ್ಚುಲಿ 15ನೇ ಹಣಕಾಸು ಆಯೋಗದ ಒಂದು ಟೈಮ್ ಆಗಿತ್ತು. ಇದನ್ನ ಆಕ್ಚುಲಿ ರಾಷ್ಟ್ರಪತಿಯವರು ಆರ್ಟಿಕಲ್ 280 ಏನ್ ಮಾಡ್ತಾರೆ ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ನಮ್ಮ ದೇಶದಲ್ಲಿ ಈ ಒಂದು ಹಣಕಾಸು ಆಯೋಗವನ್ನ ರಚನೆ ಮಾಡ್ತಾರೆ. ಸೊ ಹಾಗಾಗಿ 15ನೇ ಹಣಕಾಸು ಆಯೋಗದ ಯಾರಾಗಿದ್ದಾರೆ ಅಂದ್ರೆ ಅಧ್ಯಕ್ಷರು ಅದು ಬಂದು ಎನ್ ಕೆ ಸಿಂಗ್ ಆಗಿರ್ತಾರೆ. ಎನ್ ಕೆ ಸಿಂಗ್ ಅಥವಾ ನಂದ ಕಿಶೋರ್ ಸಿಂಗ್ ಇದಾರಲ್ಲ ಅವರು 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ರು. ಓಕೆನಾ. ಜೊತೆಗೆ ಇವ್ರು ಹೇಳ್ತಾರೆ 41% ಆಫ್ ಟ್ಯಾಕ್ಸಸ್ ಇದೆಯಲ್ಲ ನೀವು ಅದನ್ನ ಸ್ಟೇಟಿಗೆ ಕೊಡಿ ಅಂತ ಹೇಳ್ತಾರೆ ಈ ಒಂದು 15ನೇ ಹಣಕಾಸು ಆಯೋಗದ ಒಂದು ರಿಪೋರ್ಟ್ ಪ್ರಕಾರ. ಓಕೆನಾ. ಸೊ ಹಾಗಾಗಿ ಗೊತ್ತಿರಬೇಕು ಎನ್ ಕೆ ಸಿಂಗ್ ಬಿಕಮ್ ದ ಚೇರ್ಪರ್ಸನ್ ಆಫ್ ದ 15th ಫೈನಾನ್ಸ್ ಕಮಿಷನ್. ಹಾಗಾದ್ರೆ ಅರವಿಂದ್ ಪನಗರಿ ಏನಂತಂದ್ರೆ ಆಕ್ಚುಲಿ ಅವರು ಪ್ರಸ್ತುತವಾಗಿ ಹೊಸದಾಗಿ ಅಂದ್ರೆ ಇವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ರಾಷ್ಟ್ರಪತಿಯವರನ್ನ ಅಪಾಯಿಂಟ್ ಮಾಡಿದ್ದಾರೆ. ಅದು ಅರವಿಂದ್ ಪನಗರಿಯಾ. ಜೊತೆಗೆ ವೈ ವಿ ರೆಡ್ಡಿ ಇದಾರಲ್ಲ ವೈ ವಿ ರೆಡ್ಡಿ ಇವರು ಆಕ್ಚುಲಿ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ, ವೈ ವೇಣುಗೋಪಾಲ್ ರೆಡ್ಡಿ ಅವರು. ಓಕೆ, ಅದ್ರ ಜೊತೆಗೆ ಸಿ ನಾರಾಯಣಸ್ವಾಮಿ ಇದಾರಲ್ಲ ಇವರು ಇತ್ತೀಚೆಗೆ ಕರ್ನಾಟಕದ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ, ಅದು ಸಿ ನಾರಾಯಣಸ್ವಾಮಿ. ಗೊತ್ತಿರ್ಬೇಕು ನಿಮಗೆ. ಓಕೆ, ಇದು ಕೂಡ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಗೊತ್ತಿರ್ಬೇಕು ನಿಮಗೆ. ಓಕೆನಾ. ಸೊ ಹಾಗಾಗಿ ಇಯರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಎನ್ ಕೆ ಸಿಂಗ್ ಅಥವಾ ನಂದಕಿಶೋರ್ ಸಿಂಗ್ ಅವರು ಇರುವಂತದ್ದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಈ ಸರಳ ಮೆನ್ಷನ್ ಮಾಡಿದ್ದಾರೆ 15th ಫೈನಾನ್ಸ್ ಕಮಿಷನ್ ಅಂತ ಏನಂದ್ರೆ ಆಕ್ಚುಲಿ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಅಂತಂದ ಈ ಅರ್ಬನ್ ಲೋಕಲ್ ಬಾಡಿಗೆ ಅಂತಂದ್ರೆ ಸುಮಾರು 1282 ಕೋಟಿ ಅಮೌಂಟ್ ಅನ್ನ ಆಕ್ಚುಲಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನ 2 ಕಾರಣಕ್ಕಾಗಿ 2 ಪರ್ಪಸ್ಗೋಸ್ಕರ ಕೊಟ್ಟಿದ್ದಾರೆ. ಹೌದಾ, ಒಂದು 60% ಅಮೌಂಟ್ ಅಮೌಂಟ್ ಕೊಟ್ಟಿರಲ್ಲ ಅಂತಂದ್ರೆ ಆಕ್ಚುಲಿ ಅದು ಕಂಪಲ್ಸರಿ ಯೂಸ್ ಫಾರ್ ದ ಡ್ರಿಂಕಿಂಗ್ ವಾಟರ್ಗೋಸ್ಕರ ಮತ್ತೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ 60% ಅದರಲ್ಲಿ ಬಳಕೆ ಮಾಡಬೇಕು. ಜೊತೆಗೆ 40% ಅಮೌಂಟ್ ಅನ್ನ ಏನಂದ್ರೆ ರಿಮೈನಿಂಗ್ ಅದರ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಳ್ಳೋಕೆ ಆಕ್ಚುಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಅದು 15ನೇ ಹಣಕಾಸು ಆಯೋಗದ ಒಂದು ಶಿಫಾರಸ್ಸಿನ ಪ್ರಕಾರ. ಓಕೆನಾ. ಸೊ ಹಾಗಾಗಿ ಇಯರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ರಾಷ್ಟ್ರೀಯ ಜೈವಿಕ ಆರ್ಥಿಕತೆ ಅಥವಾ ನ್ಯಾಷನಲ್ ಬಯೋ ಎಕಾನಮಿ ರೆವಿನ್ಯೂ ಆರ್ಥಿಕತೆಯ ಆದಾಯದ ಪ್ರಕಾರ ಕರ್ನಾಟಕದ ಸ್ಥಾನ ಅಂತ ಕೇಳ್ತಾರೆ. ಹೌದಾ, ನ್ಯಾಷನಲ್ ಬಯೋ ಎಕಾನಮಿ ರೆವಿನ್ಯೂ ಅಥವಾ ರಾಷ್ಟ್ರೀಯ ಜೈವಿಕ ಆರ್ಥಿಕತೆಯ ಆದಾಯದ ಪ್ರಕಾರ ಕರ್ನಾಟಕವು ಎಷ್ಟೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಆಪ್ಷನ್ ಎ 1 ಇದೆ, ಆಪ್ಷನ್ ಬಿ 2 ಇದೆ, ಆಪ್ಷನ್ ಸಿ 3 ಇದೆ, ಆಪ್ಷನ್ ಡಿ 4 ಇದೆ. ನೋಡಿ ನಮ್ಮ ಕರ್ನಾಟಕ ಏನಂತಂದ್ರೆ ಆಕ್ಚುಲಿ ಬಯೋ ಎಕಾನಮಿಯಲ್ಲಿ ಇದು ಕೂಡ ಕರ್ನಾಟಕ ಒಂದು ತುಂಬಾ ಒಳ್ಳೆ ಪೊಸಿಷನ್ಸ್ ಇದೆ. ಹಾಗಾಗಿ ಕರ್ನಾಟಕ ಬಿಕಮ್ ದ ಸೆಕೆಂಡ್ ಪೊಸಿಷನ್ ಇನ್ ದ ರೆವಿನ್ಯೂ ಆಫ್ ದ ನ್ಯಾಷನಲ್ ಬಯೋ ಎಕಾನಮಿ ಅಂತ ಕರೀತಾರೆ. ಅಂದ್ರೆ ರಾಷ್ಟ್ರೀಯ ಜೈವಿಕ ಆರ್ಥಿಕತೆ ಆದಾಯದಲ್ಲಿ ಕರ್ನಾಟಕ 2ನೇ ಸ್ಥಾನ ಹೊಂದಿರುವಂತದ್ದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಸರಳ ಮೆನ್ಷನ್ ಮಾಡಿದ್ದಾರೆ. ಹೌದಾ. ಸೊ ಹಾಗಾಗಿ ಏನಂತಂದ್ರೆ ಸೊ ನ್ಯಾಷನಲ್ ಬಯೋ ಎಕಾನಮಿ ರೆವಿನ್ಯೂ ಪ್ರಕಾರ ಅಂತಂದ್ರೆ ಆಕ್ಚುಲಿ ಕರ್ನಾಟಕ ಬಿಕಮ್ ದ ಸೆಕೆಂಡ್ ಸ್ಟೇಟ್. ಫಸ್ಟ್ ಯಾವ್ದಿದೆ? ಮಹಾರಾಷ್ಟ್ರ ಇದೆ. ಸೆಕೆಂಡ್ ಯಾವ್ದಿದೆ? ಕರ್ನಾಟಕ ಇದೆ. ಥರ್ಡ್ ಪೊಸಿಷನ್ ಅಲ್ಲಿ ತೆಲಂಗಾಣ ಇದೆ. 4th ಅಲ್ಲಿ ಗುಜರಾತ್ ಇದೆ. ಓಕೆನಾ. ಸೊ ಇವೆಲ್ಲ ಕೂಡ 4 ಟಾಪ್ ಸ್ಟೇಟ್ಸ್ ಇಂದ ನ್ಯಾಷನಲ್ ಬಯೋ ಎಕಾನಮಿ ರೆವಿನ್ಯೂ. ಫಸ್ಟ್ ಮಹಾರಾಷ್ಟ್ರ, ಸೆಕೆಂಡ್ ಕರ್ನಾಟಕ, ಥರ್ಡ್ ತೆಲಂಗಾಣ, 4ನೇದು ಗುಜರಾತ್. ನೋಡಿ ನಮ್ಮ ಕರ್ನಾಟಕ ಅಂತಂದ್ರೆ ಆಕ್ಚುಲಿ ಬಯೋ ಎಕಾನಮಿಲಿ ತುಂಬಾ ಬಹಳ ಎಫರ್ಟ್ ಹಾಕಿರುವಂತದ್ದು. ಯಾಕಂದ್ರೆ ನಮ್ಮ ಇಡೀ ಒಂದೇನು $151 ಬಿಲಿಯನ್ ನ್ಯಾಷನಲ್ ಬಯೋ ಎಕಾನಮಿಯಲ್ಲಿ ಇಂಡಿಯಾದು ಸುಮಾರು 20.52% ಆಫ್ ಒಂದು ಕಾಂಟ್ರಿಬ್ಯೂಷನ್ ಇದ್ದು ನಮ್ಮ ಕರ್ನಾಟಕ ರಾಜ್ಯದ್ದು. ಓಕೆನಾ. ಸೊ ಹಾಗಾಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಬಯೋ ಎಕಾನಮಿ ಅಂತಂದ್ರೆ ಆಕ್ಚುಲಿ ಏನು ನಾವು ಬಯೋಲಾಜಿಕಲ್ ಆಗಿ ಸಿಗುವಂತ ಅದು ಅಂದ್ರೆ ಪ್ರೊಡಕ್ಷನ್, ಯೂಸ್ ಮತ್ತೆ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ರಿಸೋರ್ಸ್ಗಳನ್ನ ಬಳಸ್ಕೊಂಡು ಅಂದ್ರೆ ಆಕ್ಚುಲಿ ಅದನ್ನ ಆರ್ಥಿಕವಾಗಿ ಅಥವಾ ಎಕಾನಮಿಯಾಗಿ ಕ್ರಿಯೇಟ್ ಮಾಡೋದು ನಾವು ನ್ಯಾಷನಲ್ ಬಯೋ ಎಕಾನಮಿ ಅಂತ ಕರಿತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಇಯರ್ ಸೊ ಕರ್ನಾಟಕ ಬಿಕಮ್ ದ ಸೆಕೆಂಡ್ ಟಾಪ್ ಪೊಸಿಷನ್ ಇನ್ ದ ನ್ಯಾಷನಲ್ ಬಯೋ ಎಕಾನಮಿ ರೆವಿನ್ಯೂ ಅಂತ ಕರೀತಾರೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಓಕೆ, ಹಾಗೆ ಇದಿಷ್ಟ ಆಗಿತ್ತು ಕ್ಲಾಸು. ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಜೊತೆಗೆ ನಿಮ್ಗೆ ಏನೋ ಹೊಸ ಟಾಪಿಕ್ಗಳು ಬೇಕಾದ್ರೂ ಕೂಡ ಸೊ ಕಾಮೆಂಟ್ ಮಾಡಿ. ಜೊತೆಗೆ ಮತ್ತೆ ಮುಂದಿನ ದಿನಗಳಲ್ಲಿ
ನೆಕ್ಸ್ಟ್ ಪಾರ್ಟನ್ನು ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.